ನಮಸ್ಕಾರ ಕರುನಾಡು, ನಾನು ನಿಮ್ಮ ಸಿದ್ದು. ಇವತ್ತು ನಾವು ಒಬ್ಬರ ವಿಶೇಷವಾದ ವ್ಯಕ್ತಿನ ಭೇಟಿಯಾಗಲು ಹೊಂಟಿದ್ದೇವೆ. ಶ್ರೀ ಸಿದ್ದಾರೂಢಜ್ಜನ ಮತ್ತು ಗುರುನಾಥರೂಢಜ್ಜನ ಇತಿಹಾಸವನ್ನು ತಿಳಿದುಕೊಂಡವರು ಅದಾರ. ಅವ್ರನ್ನ ಭೇಟಿಯಾಗಲು ಹೋಗೋಣ ಬರೀ. ಅಜ್ಜಾರ, ನಿಮ್ಮ ಪರಿಚಯ ಒಂದ್ ಸ್ವಲ್ಪ ಹೇಳ್ರಿ. ಈಗ ತಾವು ನನ್ನ ವೈಯಕ್ತಿಕ ಪರಿಚಯನ ಕೇಳ್ತಾ ಇದ್ದೀರಿ, ಆದ್ರೆ ಶಿಷ್ಟಾಚಾರಕ್ಕೆ ಹೇಳ್ಬೇಕಾಗ್ತೈತೆ ಅಷ್ಟ. ಇಲ್ರಿ, ಹೇಳ್ಬೇಕಾಗ್ತೈತಿ. ನಾನು ಕೂಡ ಸಿದ್ದಾರೂಢ ಮಠಕ್ಕೆ ವಿದ್ಯಾರ್ಥಿಯಾಗಿ ಬಂದವ. ನನ್ನ ತಂದೆ ಶಾಸ್ತ್ರಿಗಳವರು, ವೇದಾಂತಿಗಳು. ನಂದು ಹುಟ್ಟಿದ ಊರು ರಾಣೆಬೆನ್ನೂರು. ಅವರು ಕೂಡ ಶಾಸ್ತ್ರಗಳನ್ನ ಸಿದ್ದಾರೂಢ ಮಠಕ್ಕೆ ಮೇಲಿಂದ ಮೇಲೆ ಬಂದು ಹೋಗ್ತಿದ್ರು. ಆತು ಇವನೊಬ್ಬನನ್ನ ವೇದಾಂತಿಯನ್ನಾಗಿ ಮಾಡೋಣ, ಶಾಸ್ತ್ರಾಭ್ಯಾಸ ಮಾಡಲಿ, ಸಂಸ್ಕೃತ ಕಲೀಲಿ ಅಂತ ಹೇಳಿ ನನ್ನ 1960ನೇ ಇಸ್ವಿಯೊಳಗೆ ಜೂನ್ 19ನೇ ತಾರೀಕಿಗೆ ನನ್ನನ್ನ ಮಠಕ್ಕೆ ಕರ್ಕೊಂಡು ಬಂದರು. ಆವಾಗ ಗುರುನಾಥರೂಢರು ಇನ್ನೂ ಮಠದಲ್ಲಿ ಇದ್ದರು. ನೋಡಿರಿ ನೀವು? ನಾನು ಸಾಕ್ಷಾತ್ ಗುರುನಾಥರೂಢರನ್ನ ನೋಡಿದ್ದೇನೆ. 2 ವರ್ಷ ಸೇವಾ ಮಾಡಿದ್ದೇನೆ. ಒಂದು ಕುರು ಹೇಳಬೇಕಪ್ಪ ಅಂತಂದ್ರೆ, ಗುರುನಾಥರೂಢರನ್ನ ನಾನು ನೋಡಿದ ಬಗ್ಗೆ ಇದು 1961ನೇ ಇಸ್ವಿಯಲ್ಲಿ ಪಾಠಶಾಲೆಯಲ್ಲಿ ತೆಗೆದಂತಹ ಗುರುನಾಥರೂಢರು, ಹಾಗೂ ಮಧ್ಯದಲ್ಲಿ ನಿತ್ಯಾನಂದ ಸ್ವಾಮಿಗಳು, ಹಾಗೂ ಅವರ ಎಡಭಾಗದಲ್ಲಿ ಶಿವಪುತ್ರ ಸ್ವಾಮಿಗಳು, ಹಾಗೂ ಸುತ್ತಮುತ್ತಲು ಮಠದಲ್ಲಿರುವಂತಹ ಸಾಧುಗಳು ನಿಂತಹ ಒಂದು ಭಾವಚಿತ್ರ. ಅದ್ರಾಗ ನೀವೆಲ್ಲ ಅವಾಗ ನಾನು ಇಲ್ಲಿ ಕಾಣ್ತಿದ್ದೆ ನೋಡ್ರಿ. ನನಗೆ 11 ವರ್ಷ. ಈ ಭಾಗದಲ್ಲಿ ನಾ ಕಾಣ್ತೇನೆ, ಸಣ್ಣ ಹುಡುಗ ನಾನು. ಇಲ್ಲಿ ಒಬ್ಬರು ಇದಾರ, ಶರಣಪ್ಪನವರು ಅಂತ ಹೇಳಿ. ಇವರು ಈಗಿನ ಚಳಕಾಪುರ ಸಿದ್ದಾರೂಢರ ಜನ್ಮಸ್ಥಳ ಅಂತ ಹೇಳ್ತಲ್ಲ, ಆ ಊರಿನಿಂದ ಶಾಸ್ತ್ರ ಕೇಳಲಿಕ್ಕೆ ಈ ಮಠದಲ್ಲಿ ವಾಸವಾಗಿದ್ದರು. ಗೃಹಸ್ಥರವರು. ಇವರನ್ನ ಚೆನ್ನಾಗಿ ಅಲ್ಲೇ ಇವರೆಲ್ಲ ಹೇಳ್ತಿದ್ರು, ಅವರು ಸಿದ್ದಾರೂಢರು ನಮ್ಮೂರವ್ರಪ್ಪ, ನಾನು ಆ ಕಡೆ ಇದ್ದವ. ಹಿಂಗ ಇವರು ಒಡನಾಟ ನನಗೆ ಬಹಳ ಆಗಿತ್ತು. ಹಂಗಾರೆ ಈಗ ಒಂದು ಸಮಸ್ಯೆ ಬರ್ತದೆ, ಚಳಕಾಪುರ ಮತ್ತು ಬಿದರಕೋಟೆ. ಹೌದ್ರಿ. ಈಗ ಇತ್ತಿತ್ತಲಾಗಿ ಸಿದ್ದಾರೂಢರು ಹುಟ್ಟಿದ ಊರು ಚಳಕಾಪುರ ಅಂತ ಹೇಳಿ ಪ್ರಸಿದ್ಧಿ ಪಡೆದದ. ಆದ್ರೆ ನಾವು ಸಿದ್ದಾರೂಢರ ಚರಿತ್ರೆಯನ್ನ ಇಲ್ಲಿವರೆಗೂ ಕೂಡ, ಅಂದ್ರೆ ಸಾಮಾನ್ಯವಾಗಿ 1970ನೇ ಇಸ್ವಿವರೆಗೂ ಕೂಡ ಸಿದ್ದಾರೂಢರ ಜನ್ಮಸ್ಥಳ ಬೀದರ ಕೋಟೆಯ ಇಲ್ಲಿರುವಂತಹ ಬೀದರ ಕೋಟೆ ಅಂತ ಹೇಳಿ ಆ ಊರನ್ನ ನಮೂದಿಸಲಾಗಿದೆ. ಇನ್ನು ವಂಶದುರ್ಗ ಅಂತ ಹೇಳಿ ಕಬೀರದಾಸರು ರಚನೆ ಮಾಡಿದಂತಹ ಸಿದ್ದಾರೂಢರ ಜನ್ಮಸ್ಥಳ ವಂಶದುರ್ಗ ಅಂತ ಹೇಳಿದ್ದಾರೆ. ವಂಶ ಅಂತಂದ್ರೆ ಸಂಸ್ಕೃತದಲ್ಲಿ ಬಿದುರು ಅಂತ ಅರ್ಥ. ಬಿದುರಿಗೆ ವಂಶ ಅಂತ ಹೇಳ್ತಾರೆ. ವಂಶಕೋಟೆ ಅಂದ್ರೆ ಬಿದರು ಕೋಟೆ. ಇನ್ನ ಬಸವಂತಾಚಾರ್ಯರಾಗಲಿ ಮುಂದೆ ಬಂದಂತಹ ಚರಿತ್ರ ಕಥಾಸಾರ ಆದರೂ ಕೂಡ ಬಿದರಕೋಟೆ ಅಂತ ನಮೂದನೆ ಮಾಡಿದ್ದಾರೆ. ಅಂದ್ರೆ ಆಧ್ಯಾತ್ಮಿಕ ತಳಹದಿಯಲ್ಲಿ ಸಿದ್ದಾರೂಢರ ಊರು ಅಂದ್ರೆ ಶರೀರಕ್ಕೆ ಹೋಲಿಸಿ ಬಿದರಕೋಟೆ ಅಂತ ಹೇಳಿದ್ದಾರೆ. ಇನ್ನ ನಾವು ತೋರಿಸಿದ್ವಲ್ಲ ಈ ಶರಣಪ್ಪನವರು ಅಂತ ಹೇಳಿ, ಇವರು ಆ ಊರವ್ರ. ಇದು ನಾವಿಲ್ಲೇನಂತಿದ್ವಿ, ಕಲ್ಯಾಣ ಕಡೆಯಿಂದ ಬಂದಂತಹ ಸಾಧುಗಳು ಅಂತ ಕರಿತಿದ್ವಿ ನಾವು. ಅವ್ರು ನೀವು ಹಂಗ ಕರಿತಿದ್ರಿ? ನಾವೆಲ್ಲರೂ ಕಲ್ಯಾಣ ಸಾಧು ಅಂತ ಕರಿತಿದ್ವಿ ನಾವು. ಅಂದ್ರೆ ನಾವು ಬಸವ ಕಲ್ಯಾಣ ದಾಟಿದ ಮೇಲೆ ಇದು ಬರ್ತದೆ. ಯಾವುದು? ಬೀದರ್, ಇದು ಚಳಕಾಪುರ. ಅಂದ್ರೆ ಬೀದರ ಕೋಟೆ ಅಂತ ನಾವು ಹೇಳ್ತಲ್ಲ, ಈ ಕಲ್ಯಾಣ ನಾಡಿಗೆ ಸೇರಿದ್ವು.
ನಾವೆಲ್ಲ ಎಂತಿದ್ದೀವಿ ಕಲ್ಯಾಣ ಕಡೆ ಬಂದಂತ ಸ್ವಾಮಿಗಳು ಅಂತ ಕರಿತಿದ್ದೀವಿ ನಾವು. ಮತ್ತೆ ಆ ಕಡೆ ಸ್ವಾಮಿಗಳು ಕೂಡ ಸಿದ್ಧಾರೂಢ ಶಿಷ್ಯರು ಬಹಳ ಇದ್ರು. ಈಗೇನು ಔರಾದ್ ಅಂತ ಹೇಳ್ತೀರಿ ನೀವು, ಅಕ್ಕಲಕೋಟ ಅಂತ ಹೇಳ್ತೀರಿ, ಈ ಸೋಲಾಪುರ ಮಹಾಂತರ ಹೇಳ್ತಿರ್ತೀರಿ, ಆಮೇಲೆ ನಂತರ ಈ ಮುಚ್ಚಳಾಂಬ ಅಂತ ಹೇಳ್ತಿರ್ತೀರಿ. ಸಿದ್ಧಾರೂಢ ಶಿಷ್ಯರು ಹೇರಳವಾಗಿದ್ದಂಥವ್ರು. ಹೀಗೇನಾಯ್ತು ಅಂತಂದ್ರೆ ನಾವು ಓದುವ ಕಾಲದಲ್ಲಿ ಈ ಬೀದರ್ ಶಿವಕುಮಾರ ಸ್ವಾಮಿಗಳು ಅಂತ ಏನದ್ರಲ್ಲ, ಸಿದ್ಧಾರೂಢರ ಕೀರ್ತಿಯನ್ನ ಅಂದ್ರೆ ಅವರ ಹುಟ್ಟಿದ ಊರು, ಅವರು ಅಧ್ಯಯನ ಮಾಡಿದಂತಹ ಯಾವುದು ಈ ಅಮರಗುಂಡ ಕ್ಷೇತ್ರ, ಯಾರು ಕಟ್ಟಿ ಮಠದ ಸ್ವಾಮಿಗಳು ಅಮರಗುಂಡ ಕ್ಷೇತ್ರ ಅಂತ ಹೇಳ್ತಾರಲ್ಲ, ಈಗ ಅದಕ್ಕೆ ಭೂಮಾಪುರ ಅಂತ ಕರೀತಾರ. ಆ ಕ್ಷೇತ್ರವನ್ನ ಹೆಚ್ಚು ಪ್ರಸಿದ್ಧಿ ಪಡಿಸಿದವ್ರು ಯಾರಂತಂದ್ರ ಈಗಿನ ಶಿವಕುಮಾರ ಸ್ವಾಮಿಗಳು. ಅವರು ಕೂಡ 64ನೇ ಇಸ್ವಿಯೊಳಗೆ ಯಾವುದೋ ಕಾರಣದಿಂದ ಇಲ್ಲಿ ಮನೆತನದೊಳಗೆ ವೈರಾಗ್ಯ ಬಂತು. ಶಿವಪುತ್ರ ಸ್ವಾಮಿಗಳು ಅವಾಗ ಬಿಜಾಪುರದಲ್ಲಿ ಶ್ರಾವಣ ಮಾಸದಲ್ಲಿ ಕಾರ್ಯಕ್ರಮ ಹೋದಾಗ ಶಾಸ್ತ್ರಾಭಿಮಾನಿಯಾಗಿ ಸಿದ್ಧಾರೂಢ ಮಠಕ್ಕೆ ಅವರು ಬಂದರು. ಸಿದ್ಧಾರೂಢ ಮಠದಲ್ಲೇ ಅವರು ವಾಸವಾಗಿದ್ದರು, ಶಾಸ್ತ್ರವನ್ನು ಕೇಳ್ತಿದ್ದರು. ಅವರಿಗೆ ಪ್ರೋತ್ಸಾಹವನ್ನ, ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಟ್ಟವರು ನಿತ್ಯಾನಂದ ಸ್ವಾಮಿಗಳು. ಅವರು ಕೂಡ ಇಲ್ಲೆಲ್ಲ ಪುನಃ ಕಾಶಿಯಲ್ಲಿ ಕೂಡ ಸಂಸ್ಕೃತ ಅಧ್ಯಯನ, ವೇದಾಂತ ಅಧ್ಯಯನವನ್ನು ಮಾಡಿ ಕಳಿಸಿದರು. ಹೀಗೆ ಕಾಶಿಯಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿಕೊಂಡು ಅವರು ಬೀದರ್ ನಾಡಿನಲ್ಲಿರುವಂತಹ ಈ ಮುಚ್ಚಳಾಂಬ ಕ್ಷೇತ್ರಕ್ಕೆ ಪ್ರವಚನಕ್ಕಾಗಿ ಬಂದಿದ್ರು ಅವರು. ಅದು ಕೂಡ ಮುಚ್ಚಳಾಂಬ ಕ್ಷೇತ್ರ ಈ ಚಳಕಾಪುರ ಸ್ವಲ್ಪ ಸಮೀಪ ಆಗ್ತವ, ಅಲ್ಲೇ ಸಮೀಪ ಆಗ್ತದೆ. ಅವಾಗ ಸಿದ್ಧಾರೂಢರು ಹುಟ್ಟಿದ ಊರಿನ ಬಗ್ಗೆ ಅನೇಕ ರೀತಿಯಿಂದ ಅವ್ರು ಕೇಳಿದ್ರು ಕೂಡ ಇದು ಚರಿತ್ರೆಯೊಳಗ ಚರಿತ್ರೆಯೊಳಗೆ ಹೆಸರು ಬದಲೇದಲ್ಲ ಅಂತ ಹೇಳಿ ಅವ್ರಿಗೆ ಯಾವಾಗಲೂ ವಿಚಾರ ಇರ್ತಿತ್ತು. ಅಲ್ಲಿದ್ದಂತಹ ಭೀಮಣ್ಣ ಖಂಡ್ರೆ ಅವ್ರನ್ನ, ಸುತ್ತಮುತ್ತಂತಹ ಹಿರಿಯರನ್ನ ಕೂಡಿಸಿಕೊಂಡ್ರು. ಅವರು ಊರ ಬಗ್ಗೆ ವಿಚಾರ ಮಾಡಿದ್ರು, ಚರಿತ್ರೆದಲ್ಲಿರುವಂತಹ ಅಂಶವನ್ನ ಗಮನದಲ್ಲಿ ಕೊಟ್ಟರು. ಪುನಃ ಅಲ್ಲಿ ಸ್ವತಃ ಹೋದರು ಅವರು. ಎಲ್ಲಿಗೆ? ಚಳಕಾಪುರಕ್ಕೆ. ಒಂದು ವಿಚಿತ್ರ ಏನಪ್ಪಾ ಅಂತಂದ್ರ, ಈಗೇನು ಚಳಕಾಪುರದಲ್ಲಿ ಅವ್ರೇನು ಮಠ ಕಟ್ಟಿದಾರಲ್ಲ, ಅದು ಸಿದ್ಧಾರೂಢ ಚರಿತ್ರೆಯಲ್ಲಿ ಬರುವಂತಹ ಒಂದು ಕೆರೆ ಅದು. ಅಲ್ಲಿ ಸೋಮ ಭೀಮರು ಮತ್ತು ದೇವದತ್ತ ಅಂತ ವರ್ತಿತಾರಲ್ಲ, ಬಾಲಲೀಲಾ ಮಾಡುವ ಹೊತ್ನಾಗ ಕೆರೆಯಾಗ ಮುಡಿಸಿದಂತಹ ಸ್ಥಳ ಅದು. ಅದು ಕೂಡ ಮಾಲಕರು ಬ್ರಾಹ್ಮಣರ. ಇಲ್ಲಿ ಸಿದ್ಧಾರೂಢರಿಗೆ ಹುಬ್ಬಳ್ಳಿಯಾಗಿನ ಜಾಗ ಕೊಟ್ರಲ್ಲ, ಆ ಮಾಲಕರು ಕೂಡ ಬ್ರಾಹ್ಮಣರ. ನೋಡ್ರಿ ಅಲ್ಲಿ ಹೆಂಗೆ ಸಾಮ್ಯ ಇದೆ ಇಲ್ಲೇ. ಸಿದ್ಧಾರೂಢರ ಹುಟ್ಟಿದ ಊರಿನೊಳಗ ಆ ಏನು ಈಗೇನು ಶಿವಕುಮಾರ ಸ್ವಾಮಿಗಳು ಮಠವನ್ನ ಕಟ್ಟ್ಯಾರ, ಅವ್ರ ಸ್ಮಾರಕವನ್ನು ಮಾಡ್ಯಾರ, ಆ ಸ್ಥಳವು ಕೂಡ ಬ್ರಾಹ್ಮಣರಿಂದನ ಖರೀದಿ ಮಾಡಿದಾರ ಅವ್ರು, 4 ಎಕರೆ. ಇನ್ನು ಸಿದ್ಧಾರೂಢರು ಹುಬ್ಬಳ್ಳಿ ಒಳಗೆ ಬಂದು ಚಿದಜ್ಞಾನಂದ ಸ್ವಾಮಿಗಳ ಸಮಾಧಿ ಎತ್ತರನೇ ಏನು ಉಳಿಸಿದ್ರಲ್ಲ, ಆ ಸ್ಥಳವು ಕೂಡ ಬ್ರಾಹ್ಮಣರದಾಗಿತ್ತು. ಅದನ್ನು ಕೂಡ ಅವರು ಸಿದ್ಧಾರೂಢರು ಈ ಶಿಷ್ಯರಿಗೆ ಅಂದ್ರೆ ಸಿದ್ಧಾರೂಢರಿಗಾಗಿನ ಅದನ್ನ ಖರೀದಿ ಕೊಟ್ಟಿದ್ರು. ಹುಟ್ಟಿದ ಊರಿನಲ್ಲಿಯೂ ಕೂಡ ಬ್ರಾಹ್ಮಣರ ಭೂಮಿ. ಅವರು ಬೆಳೆದು ನೆಲೆ ನಿಂತು ದೇಹ ಬಿಟ್ಟಂತಹ ಸ್ಥಳವೂ ಕೂಡ ಬ್ರಾಹ್ಮಣರ. ಹೆಂಗ ಇದಕ್ಕೆ ಕಾಕತಾಳಿ ನ್ಯಾಯ ಅಂತ ನಾವು ಹೇಳ್ಬೋದು. ಮಹಾತ್ಮರು ಹಿಂಗೆ ಇರ್ತಾರಪ್ಪ ಅಂದ್ಮೇಲೆ ಹೇಳಲಿಕ್ಕೂ ಬರೋದಿಲ್ಲ. ಹಂಗೆ ಶಿವಕುಮಾರ ಸ್ವಾಮಿಗಳು ಅಲ್ಲಿ ಪುನಃ ಈಗ ನಮ್ಮಲ್ಲಿ ಬೀದರದಲ್ಲಿ ಕೂಡ 40 ಎಕರೆಯೊಳಗ ಚಿದಂಬರಾಶ್ರಮ ಅಂತ ಹೇಳಿ ಮಠವನ್ನ ಕಟ್ಟಾರ. ಆ ಮಠದೊಳಗ ನಿತ್ಯ ಆಗಲಿ ಆ ಭಾಗದೊಳಗ ಸ್ಕೂಲು, ಕಾಲೇಜು, ಸಿದ್ಧಾರೂಢ ತತ್ವಬೋಧೆ, ಪುರಾಣ, ಪ್ರವಚನ, ಶಾಸ್ತ್ರ ನಿತ್ಯವನ್ನು ಕೂಡ ಅವರು ನಡೆಸ್ತಾರೆ. ಅಷ್ಟೇ ಪ್ರಸಿದ್ಧಿಯಾಗಿ ಚಳಕಾಪುರ. ಇನ್ನು ಚಳಕಾಪುರ ಪ್ರಸಿದ್ಧಿ ಏನಪ್ಪಾ ಅಂತಂದ್ರ ಹನುಮಂತ ದೇವರು ಅಂತ. ಹನುಮಂತವ್ರ ಗುಡಿ ಐತ್ರಿ ಆ ಊರಿನಲ್ಲಿ ಹನುಮಂತ ದೇವರ ಪ್ರಸಿದ್ಧ. ಅದು ಸಾವಿರಾರು ವರ್ಷದ ಇತಿಹಾಸದ. ಈಗಾದರೂ ಕೂಡ ಆ ಮಹಾರಾಷ್ಟ್ರ ಕಡೆ ಭಕ್ತರು ಕೂಡ ಆ ಚಳಕಾಪುರ ಜಾತ್ರೆಗೆ ಬರ್ತಿರ್ತಾರೆ. ಅಲ್ಲಿ ಶಿವಕುಮಾರ ಸ್ವಾಮಿಗಳು ಕೂಡ ಸಿದ್ಧಾರೂಢರ ಹುಟ್ಟಿದ ಊರಿನ ನೆನಪಿಗಾಗಿ ಅವರ ಹಳೆ ಮನೆಯನ್ನ
ಅದನ್ನ ನವೀಕರಿಸಿದ್ದಾರೆ. ಹ್ಮ್ ಈಗ ಸುಮಾರು ಈಗ 45 ವರ್ಷದ ಹಿಂದೆ ಹ್ಮ್ ಆ ಊರನ್ನ, ಸಿದ್ಧಾರೂಢರು ಹುಟ್ಟಿದ ಊರನ್ನ, ಅವ್ರ ಮನೆತನದವ್ರನ್ನ ಹ್ಮ್ ಶೋಧ ಮಾಡ್ತಾ ಮಾಡ್ತಾ ಹೋದಾಗ ಸಿದ್ಧಾರೂಢರು ಬಾಳಿದಂತಹ ಮನೆ ಇದು. ಸಿದ್ದಾರೂಢ ಹುಟ್ಟು ಬೆಳೆದಿದ್ದು ಊರು ಹುಟ್ಟು ಬೆಳೆದಿದ್ದು ಊರಿದು. ಹ್ಮ್ ಇದನ್ನ ಈಗ ಶಿವಕುಮಾರ ಸ್ವಾಮಿಗಳು ಈ ಮನೆಯನ್ನು ಸುಧಾರಿಸಿ ಅವರ ಕೆಲವು ವಂಶಕರಿಗೆ ಆಧಾರ್ ಬಿಟ್ಟು ಅರ್ಧ ಭಾಗವನ್ನು ಕೊಟ್ಟು ಹ್ಮ್ ಕೆಲವು ಭಾಗದಲ್ಲಿ ಸಿದ್ಧಾರೂಢರು ಮೂರ್ತಿ ಸ್ಥಾಪನೆ ಮಾಡಿ ಹ್ಮ್ ಹ್ಮ್ ಮನೆಯಲ್ಲಿ ಇದು ಐತಿ ಎನ್ನುವಂಥ ಗುರುತಿಗೆ ಒಂದು ನೆಲವನ್ನು ಕೂಡ, ಎಳ್ಳನ್ನು ಸುರಿದಂತಹ ನೆಲವನ್ನು ಹ್ಮ್ ಅಲ್ಲಿ ಕಟ್ಟಿದ್ದಾರೆ. ಅದು ಈಗ ಸ್ಮಾರಕವನ್ನ ಆ ಊರಲ್ಲಿ ನೋಡುವುದು. ಹಂಗ ಈಗೂ ಐತ್ರಿ ಅದ. ಈಗಾದ್ರೂ ಕೂಡ ಆ ಒಂದು ಸಿದ್ಧಾರೂಢರ ಮಂದಿರದೊಳಗ ಹ್ಮ್. ಆ ಮನೆಯ ಮೂಲಿನ ಭಾಗದಲ್ಲಿ ನೆಲವನ್ನ ಕಟ್ಟ್ಯಾರ. ಹ್ಮ್ ಅಂದ್ರೆ ಎಳ್ಳನ್ನ ಸಿದ್ಧಾರೂಢರು ಆ ಗಡಿಗೆ ತುಂಬ ಸೋರಿಸಿದ್ರು ಅನ್ನೋ ಒಂದು ಕಥೆಯಿಂದ ಅದನ್ನ ಕುರುಹ ನೆಟ್ಟಾರ. ಅದರ ಪಕ್ಕದಲ್ಲಿ ಈಗ ಮನೆಯನ್ನು ಸುಧಾರಿಸಿಕೊಂಡು ಅವ್ರಿಗೆ ಇರಲಿಕ್ಕೆ ವಾಸವನ್ನು ಮಾಡಿದ್ದಾರೆ. ಅವ್ರ ವಂಶ ಪರಂಪರೆ ಬಂದವರಿಗೆ. ಹ್ಮ್ ಇದು ಶ್ರೇಯಸ್ಸು ಯಾರಿಗೆ ಸೇರ್ತದಪ್ಪ ಅಂತಂದ್ರೆ ಹ್ಮ್ ಇದು ಬೀದರ್ ಶಿವಕುಮಾರ್ ಅಜ್ಜವರಿಗೆ ಹ್ಮ್ ಸೇರ್ತೈತಿ ಅನ್ನಕ್ಕೆ ನನಗೆ ಬಹಳ ಕರೆದು ಸಂತೋಷ ಅನ್ನಿಸ್ತದ. ಅದೇ ರೀತಿ ಇನ್ನೂ ಒಂದು ಕೆಲಸ ಮಾಡಿದ್ರು ಅವರು. ಹ್ಮ್ ಇದು ಯಾವುದಂತಂದ್ರೆ ಈ ಗಜದಂಡ ಶಿವಯೋಗಿಗಳ ಆಶ್ರಮ ಅಂತ ನಾವೇನು ಹೇಳ್ತೀವಿ. ಗಜೇಂದ್ರ ಶಿವಗಳ ಎಲ್ಲೇ ಇದು ಈಗ ಸದ್ಯ ಇದರ ಹತ್ರ ಅದು ಯಾವುದೋ ಲಿಂಗಸೂರು ತಾಲೂಕು. ಹ್ಮ್ ಅದು ಅಮರೇಶ್ವರ ಯಾತ್ರೆ ಅಂತ ನಡೀತೈತಿ. ಅಮರಗುಂಡ ಕ್ಷೇತ್ರ ಅಂತ ಹೇಳಿ. ಕರೆದು ಅಲ್ಲೇ ಆ ಅಮರಗುಂಡ ಕ್ಷೇತ್ರದ ಹತ್ರ ಭೂಮಾಪುರ ಅಂತದ. ಹ್ಮ್ ಹ್ಮ್ ಆ ಕ್ಷೇತ್ರದ ಅಧಿಪತಿಗಳು ಯಾರಪ್ಪ ಅಂತಂದ್ರೆ ಕಟ್ಟಿಮಠದ ಪಟ್ಟದ ಸ್ವಾಮಿಗಳಾದಂತಹ ಗಜದಂಡ ಶಿವಯೋಗಿಗಳು. ಹ್ಮ್ ಈಗ ನಾ ತೋರಿಸಿದಂತಹ ಮಠದ ಹೊರಗಿನ ಭಾಗ ಇದು. ಹೊರಗಿನ ಭಾಗ ಈಗ ಏನ್ ಮಾಡ್ಯಾರ, ಅದನ್ನು ಸುಧಾರಣೆ ಸಲುವಾಗಿ ಹ್ಮ್ ಆ ಹಿಂದಿನ ಭಾಗವನ್ನೆಲ್ಲ ತೆಗೆದು ಹಾಕಿದ್ದಾರೆ. ಹ್ಮ್ ಇದು ನಾವು ಆ ಕಡೆ ಪ್ರವಾಸಕ್ಕೆ ಹೋದಾಗ ಈ ಸ್ಥಾನವನ್ನು ವೀಕ್ಷಿಸಿ ಹೋದಾಗ ಇದು ಭಾವಚಿತ್ರವನ್ನ ನಾವು ತೆಗೆದುಕೊಂಡು ಬಂದಿದ್ದೀವಿ. ಹ್ಮ್ ಹ್ಮ್ ಈ ಮಠದ ಬಾಗಿಲಿನಲ್ಲಿಯೇ ಹ್ಮ್ ಸಿದ್ಧಾರೂಢರು ಕುಳಿತು 12 ವರ್ಷ ಗಜದಂಡ ಸ್ವಾಮಿಗಳಿಂದ ಶಾಸ್ತ್ರಾಭ್ಯಾಸ ಮಾಡಿದರು ಅಂಥೇಳಿ ಶಾಸ್ತ್ರದಲ್ಲಿಯೂ ಬರ್ತದೆ. ಅದರ ಕುರುಹುವಾಗಿ ಅವರು ಕುಳಿತಂತಹ ಸ್ಥಳ ಈಗಲ್ಲಿಯೂ ಕೂಡ ನಾವು ನೋಡಬಹುದು. ಇದನ್ನು ಹೆಚ್ಚು ಪ್ರಚಾರ ಪಡಿಸಿದವರು ಆ ಸ್ಥಳದ ಪ್ರಚಾರವನ್ನ ಶಿವಕುಮಾರ ಸ್ವಾಮಿಗಳು ಮಾಡಿದ್ದಾರೆ. ಇನ್ನು ಪ್ರಸಂಗ ಸಲುವಾಗಿ ಈ ಸ್ಥಾನವನ್ನು ಹೇಳುವಂತಾದಾಗ ಈ ಮಠದ ಪರಿಚಯ ಇವನ್ನೆಲ್ಲವನ್ನು ಕೂಡ ನಾನು ವಿಶದವಾಗಿ ಹೇಳುತ್ತಾ ಹೋಗುತ್ತೆ. ಮುಂದೆ ಬರುವ ದಿನಗಳಲ್ಲಿ ಪ್ರೂಫ್ ಸಮೇತ ನಾವು ಪ್ರೂಫ್ ಸಮೇತ ಇದನ್ನ ನಾವು ದಾಖಲಾತಿ ಹೇಳುತ್ತೇವೆ. ಈ SK ಕರ್ನಾಟಕ ಯೂಟ್ಯೂಬರ್ಸ್ ಅಂತೇಳಿ ತಾವು ಯೂಟ್ಯೂಬ್ ನೋಡ್ಬೇಕಾದ್ರೆ ಸಿದ್ಧಾರೂಢ ಮಠದ ಬಗ್ಗೆ ಕೆಲವು ವಿಷಯಗಳು ಅವ್ರು ಮಾಡಿದಂತಹ ಈ ಯೂಟ್ಯೂಬ್ಗಳು ಕೂಡ ಹರಿದಾಡ್ತವೆ. ಅವರು ಕೂಡ ಮಠದಲ್ಲಿನ ಅದಾರವರು. ಆದ್ರೆ ಮಠದ ಕಳಕಳಿಯುಳ್ಳವರಾಗಿ ಅನೇಕ ಜನರು ಯೂಟ್ಯೂಬ್ ಮಾಡಿದ್ರು ಕೂಡ ಯಾಕ್ರಿ ಸರ ಕೆಲವು ಕಥೆಗಳು ಸಮಂಜಸ ಅನ್ನಿಸುವಲು, ಆದ್ದರಿಂದ ನಿಮ್ಮಲ್ಲಿರುವಂತಹ ಸಂಗ್ರಹವನ್ನು ನಾ ಕೇಳಿದ್ದೇನೆ, ಅದನ್ನು ವಿಶದವಾಗಿ ಸಿದ್ಧಾರೂಢರು ಹುಬ್ಬಳ್ಳಿಗೆ ಬಂದ ನಂತರ ಆದಂತಹ ಪವಾಡ, ಅವರನ್ನು ಸಮ್ಮಿಲಿಸಿದಂತಹ ಮಹಾತ್ಮರು ಅಂದರೆ ನಾಗಲಿಂಗ ಸ್ವಾಮಿಗಳು, ಶಿಶುನಾಳ ಶರೀಫರು, ಆಮೇಲೆ ಸಿದ್ಧಾರೂಢರು ಸ್ವತಃ ಗರ್ಗಕ್ಕೆ ಹೋದಂತಹ ಸಂತು, ಇನ್ನು ರಾಜಕೀಯ ಮುಖಂಡರು ಎನಿಸಿದಂತಹ ಟಿಳಕರು ಹಾಗೂ ಅನೇಕ ವಿರಕ್ತ ಮಠಾಧೀಶರು, ನೂರಾರು ಜನರು ಸಿದ್ಧಾರೂಢರಲ್ಲಿಯೇ ಬಂದು ಉಪದೇಶವನ್ನು ಪಡೆದಾರೆ. ತಮಗೆ ತಿಳಿದಂತಹ ಸಂಶಯವನ್ನು ಕೂಡ ಶಾಸ್ತ್ರಾರ್ಥದಲ್ಲಿ ನಿವಾರಿಸಿಕೊಂಡು ಹೋಗಿದ್ದಾರೆ. ಆ ವಿಷಯವನ್ನು ನೀವು ಕೂಲಂಕುಷವಾಗಿ ಹೇಳಬೇಕು. ನಾವು ಅದನ್ನು ಯೂಟ್ಯೂಬ್ ಮುಖಾಂತರವಾಗಿ ಪ್ರಸಾರ ಮಾಡ್ತೀವಿ ಅಂದಿದ್ದಕ್ಕೆ ನಮ್ಮಲ್ಲಿನೂ ಕೂಡ ಸಿದ್ಧಾರೂಢರ ಬಗ್ಗೆ ಕೆಲವು ಅವರ ವಯಸ್ಸಿಗೆ ಅನುಗುಣವಾಗಿ
ಸಾಂದರ್ಭಿಕವಾಗಿ ಉತ್ಸವದಲ್ಲಿ ಕೂತಂತಹ ಸ್ಥಳಕ್ಕೆ ಹೋದಂತಹ ಅಲಭ್ಯ ಫೋಟೋಗಳು ಸಂಗ್ರಹವೂ ಹೋದಾವೆ. ಆ ಕಥೆಯನ್ನು ಹೇಳುತ್ತಾ ಅವುಗಳನ್ನು ಕೂಡ ತೋರಿಸುವ ಪ್ರಯತ್ನವನ್ನು ಮಾಡುತ್ತೇವೆ. ಮಹಾತ್ಮರ ಸಂದರ್ಶನ, ಅವರ ಶಾಸ್ತ್ರಾರ್ಥ ಅವುಗಳನ್ನು ಕೂಡ ನಾವು ತೋರುತ್ತೇವೆ. ಅಷ್ಟೇ ಅಲ್ಲದೆ ಸಿದ್ಧಾರೂಢರ ಚರಿತ್ರೆ ಏನಾಗಿದೆ ಅಂತಂದ್ರೆ, ಅವರು ಇದ್ದಾಗ ರಚಿಸಿದಂತಹದ್ದು, ಅವರ ದೇಹ ಬಿಟ್ಟಾದಂತಹ ಕೆಲವು ಘಟನೆಗಳು ಚರಿತ್ರೆಯಲ್ಲಿ ಉಲ್ಲೇಖವಾಗಿಲ್ಲ. ಹೌದು. ಇನ್ನು ಸಿದ್ಧಾರೂಢರು ಕೋರ್ಟ್ ಹೋದರು ಅಂತ ಹೇಳ್ತಾರೆ. ಸಿದ್ಧಾರೂಢರು ಕೋರ್ಟ್ಗೆ ಏನು ಹೋಗಲಿಲ್ಲ. ಸಿದ್ಧಾರೂಢರ ಭಕ್ತರಲ್ಲಿ ಭಿನ್ನಾಭಿಪ್ರಾಯವಾಗಿ ಆ ಭಕ್ತರ ಗುಂಪೆ ಏನಾಯ್ತಪ್ಪ ಅಂತಂದ್ರೆ, ಇದನ್ನ ವೈಯಕ್ತಿಕವಾಗಿ ಒಬ್ಬರ ಸ್ವತ್ತಾಗಬಾರದು, ಇದು ಸಾರ್ವಜನಿಕ ಸ್ವತ್ತಾಗಬೇಕು ಎಂಬ ಒಂದು ಮನೋಬಯಕೆಯಿಂದ ಭಕ್ತರ ಬಡದಾಟಕ್ಕೆ ಇದು ಕೋರ್ಟಿಗೆ ಹೋಯಿತು. ಸಾರ್ವಜನಿಕವನ್ನಾಗಿ ಮಾಡಿದರು. ಆದರೆ ನಿಜವಾಗಿಯೂ ಏನೋ ಅಲ್ಲಿ ಕಾರ್ಭಾರಿಗಳ ಕುತಂತ್ರತನದಿಂದ ಇದು ಎಲ್ಲ ಕಡೆನೂ ಒಂದು ಸಂಸ್ಥೆ ಬೆಳಬೇಕಾದ್ರೆ ಒಬ್ಬ ಕಾರ್ಭಾರಿ ಕಾರಣ ಆಗಿರ್ತಾನೆ, ಒಬ್ಬ ಸ್ತ್ರೀ ಕಾರಣ ಆಗಿರ್ತಾಳೆ. ನೀವು ರಾಜವಂಶ ಆಳಬೇಕಾದ್ರೂ ಕೂಡ ಇವರಿಬ್ಬರ ಮೂಲ ಕಾರಣ. ಸ್ತ್ರೀಯಿಂದ ಹಾಳಾಗಿದಂತ ಎಷ್ಟೋ ಸಂಸ್ಥಾನಗಳದಾವ, ಕಾರ್ಭಾರಿಯಿಂದ ಆಳಿದಂತಹ ಎಷ್ಟೋ ಸಂಸ್ಥಾನಗಳು ಅದಾವ. ಇವರು ಕಾರ್ಭಾರಿ ಆಗಲಿ ಸ್ತ್ರೀ ಆಗಲಿ, ಇವರು ಮಠಮಾನ್ಯಗಳನ್ನು ಬಿಡದ ರಾಜವಂಶವನ್ನು ಕೂಡ ಹಾಳು ಮಾಡಿದಂತಹ ಅತಿರಥ ಮಹಾರಥರು. ಆದ್ರೆ ಇದು ವ್ಯಕ್ತಿಗೆ ಅನ್ವಯಿಸೋದಿಲ್ಲ. ಆದರೂ ಕೂಡ ಘಟನೆ ಜೀವನದಲ್ಲಿ ನಡೆದವ. ಆ ನೈಜ ಘಟನೆ ಕೋರ್ಟ್ ಅಂತಂದ್ರೆ ಒಂದೇ ಕೋರ್ಟ್ಗೂ ಹೋಗಲಿಲ್ಲ. ಜಿಲ್ಲಾ ಕೋರ್ಟ್ ಅಂದ್ರೆ ಅವಾಗ ಧಾರವಾಡದಿತ್ತು. ಆಮೇಲೆ ಅವಾಗ ಇದು ರಾಜ್ಯ ಕೋರ್ಟು ಅಂತ ನಾವೇನು ಹೇಳ್ತೇವೆ, ಇದು ಮುಂಬೈ ಇಲಾಖೆಗೆ ಸೇರ್ಪಟ್ಟಿತ್ತು, ಮುಂಬೈಗೆ ಹೋಯ್ತು. ಅವಾಗ ಉಚ್ಚ ನ್ಯಾಯಾಲಯ ಅಂತ ನಾವು ಕರಿತೇವೆ. ಈಗ ನಾವು ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಅಂತ ಕರಿತೀವಿ. ಉಚ್ಚ ನ್ಯಾಯಾಲಯ ಅಂದ್ರೆ ಹೈಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಅಂತ ಕರಿತೀವಿ. ಈಗ ಸರ್ವೋಚ್ಚ ನ್ಯಾಯಾಲಯ ಸ್ವತಂತ್ರ ಸಿಕ್ಕ ಮೇಲೆ ದೆಹಲಿ ಒಳಗದ. ಅವಾಗ ಸ್ವತಂತ್ರ ಪೂರ್ವದಲ್ಲಿ ಪ್ರಿವಿ ಕೌನ್ಸಿಲ್ ಅಂತ ಕರಿತಿದ್ರು. ಅದು ಲಂಡನ್ದೊಳಗಿತ್ತು. ಲಂಡನ್ದೊಳಗ ಈ ಮಠದ ನ್ಯಾಯ ಸುಮಾರು 20 ವರ್ಷ, ಅಂದ್ರೆ ಸಿದ್ಧಾರೂಢರು ಇದ್ದಾಗ ಪ್ರಾರಂಭವಾಗಿದ್ದು 20 ವರ್ಷ, ಅಂದ್ರೆ 1927 ಪ್ರಾರಂಭ ಆಗಿದ್ದು 1948 ಇದು ಪರಿಸಮಾಪ್ತಿ ಆಯಿತು. ಆದರೂ ಭಕ್ತರ ಭಾವನೆಗಳು ಅನೇಕ ಇರಬಹುದು, ಅವರವರ ಭಾವನೆ ತಕ್ಕಂತೆ ಇದಾದ. ಆದರೆ ನಿಜವಾಗಿಯೂ ಸಿದ್ಧಾರೂಢರು ಎರಡೂ ಪಾರ್ಟಿಗಳು ಕೂಡ ಆಶೀರ್ವಾದ ಮಾಡಿದ್ದು ಮಾತ್ರ ಶತಸಿದ್ಧ. ಕೋರ್ಟ್ ಹೋಗೋವ್ರಿಗೂ ಕೂಡ ನೀ ಜಯಶಾಲಿ ಆಕಿ ಅಂತಂದಾರ. ತಮ್ಮ ಉತ್ತರಾಧಿಕಾರಿಯನ್ನ ಮಾಡಿದ್ರು ಕೂಡ ಎಂಥೆಂಥ ಪಂಡಿತ ಪಾಮರರಿದ್ದರು ಕೂಡ ಆ ಉತ್ತರಾಧಿಕಾರಿಯೇ ಶ್ರೇಷ್ಠ ಅನ್ನೋದನ್ನ ಜೀವಮಾನದಲ್ಲಿ ತಾವು ತೋರಿಸಿಕೊಟ್ಟಿದ್ದಾರೆ. ಭಕ್ತರು ಗುರು ಶಿಷ್ಯರನ್ನು ಕೂಡ ಒಪ್ಪಿಕೊಂಡಿದ್ದಾರೆ. ಕೆಲವು ಕೋರ್ಟ್ ನಿರ್ಣಯ ಬಂದ ಮೇಲೆ ಇವರು ಉತ್ತರಾಧಿಕಾರಿ ಅಲ್ಲ, ಇವನು ಮಠ ಬಿಟ್ಟು ಕಳಿಸ್ಬೇಕು ಅಂತ ಹೇಳಿ ಹಂಗ ಈ ಮಠದೊಳಗಾಗಿಲ್ಲ. ಬೇರೆ ಬೇರೆ ನ್ಯಾಯಾಲಯದಲ್ಲಿ ಆಗ್ಯಾವ. ಮಠದ ಕೆಲವು ನ್ಯಾಯಾಲಯದಲ್ಲಿ ಇವರು ಸ್ವಾಮಿ ಅಲ್ಲ ಅಂತ ಹೇಳಿ ಅವ್ರ ಮಠ ಬಿಟ್ಟು ಓಡಿಸ್ಯಾರ. ಆದ್ರೆ ಸಿದ್ಧಾರೂಢ ಮಠದ ಕಥೆ ಹಂಗಾಗಿಲ್ಲ. ಅದಕ್ಕೆ ಗುರು ಶಿಷ್ಯರು ಕೂಡ ಈಗಾದರೂ ಕೂಡ ಪರಂಪರೆ ಇಲ್ಲದಿದ್ದರೂ ಕೂಡ ಇದು ಸಿದ್ಧಾರೂಢ ಮಠ ಹೆಂಗಪ್ಪ ಅಂತಂದ್ರೆ ಬಾಗಿಲಿಲ್ಲದ ಮಠ, ಜಾತ್ಯತೀತ ಮಠ. ಮತ್ ಹೆಂಗೈತಪ್ಪ ಅಂತಂದ್ರ ಗುರು ಶಿಷ್ಯರ ಸಮಾಧಿಗೆ ಬಂದರ ಭಕ್ತರ ಅಭೀಷ್ಟೆಯನ್ನು ನೀಡುವ ಪುಣ್ಯ ಸ್ಥಳವಾಗಿದೆ. ಇದರ ವಿವರಣೆಯನ್ನ ನಾವು ಹಂತ ಹಂತವಾಗಿ ಚಳಕಾಪುರದಿಂದ ಪ್ರಾರಂಭ ಮಾಡಿ ಮನೆಯಿಂದ ಗುರುಮನೆಯವರೆಗೆ ಒಂದು ಭಾಗ, ಗುರುಮನೆಯಿಂದ ದೇಶ ಸಂಚಾರದವರೆಗೆ ಒಂದು ಭಾಗ, ದೇಶ ಸಂಚಾರ ಮುಗಿಸಿ ಹುಬ್ಬಳ್ಳಿಯಿಂದ ಬಂದ ಮೇಲೆ, ಹುಬ್ಬಳ್ಳಿಯಲ್ಲಿ ನಿಂತ ಮೇಲೆ ಯಾರಿಗೆ ಆಶೀರ್ವಚನವನ್ನು ಕೊಟ್ಟರು, ಅವರು ಹೇಳಿದ ತತ್ವಾರ್ಥವೇನು,
ಮಠದ ಬೆಳವಣಿಗೆ ಹೆಂಗಾಯಿತು, ಸಂದರ್ಶಿಸಿದ ಮಹಾತ್ಮರು ಯಾರು, ಹಾಂ ಇದರ ವಿವರಣೆಯನ್ನ ಈ ಯೂಟ್ಯೂಬ್ ಮುಖಾಂತರ SK ಯೂಟ್ಯೂಬ್ ಅಂತ ಏನದಲ್ಲ, ಈ SK ಯೂಟ್ಯೂಬ್ ಮುಖಾಂತರ ನಾವು ಅದನ್ನು ಪ್ರಸಾರ ಮಾಡುತ್ತೇವೆ. ಶ್ರೋತೃಗಳು ನೋಡುಗಳು ಇದನ್ನ ನೋಡಿ ಸಬ್ಸ್ಕ್ರೈಬ್ ಆಗಿ ಇದನ್ನ ನೀವು ಪ್ರಚಲಿತಪಡಿಸಿ ಪ್ರಚಾರಗೊಳಿಸಬೇಕೆಂದು ನಾನು ಶ್ರೋತೃಗಳಲ್ಲಿ ಸಿದ್ಧಾರೂಢ ಭಕ್ತರಲ್ಲಿಯೂ ಕೂಡ ವಿನಂತಿಸಿಕೊಳ್ಳುತ್ತೇನೆ. ಓಂ ತತ್ಸತ್. ಮುಂಬರುವ ದಿನಗಳಲ್ಲಿ ಪ್ರೂಫ್ ಸಮೇತ ಏನೈತಲ್ಲ ನಾವು ನಿಮಗೆ ತೋರಿಸ್ತೇವೆ. ಎಲ್ಲರಿಗೂ ಶಿವಾನಂದ.